ಓಂ ಮಾಂಸಾದಿ ಭೌಮಂ ಯಥಾ ಶಬ್ದಮಿತರಯೋಶ್ಚ ಅಂತ 2ನೇ ಅಧ್ಯಾಯದ 4ನೇ ಪಾದದ 22ನೇ ಸೂತ್ರ. ಮಾಂಸಾಧಿಕರಣ ಅಂತ 13ನೇ ಅಧಿಕರಣ. ಮತ್ತು ಆ 2ನೇ ಅಧ್ಯಾಯದ 4ನೇ ಪಾದದ ಕೊನೆಯ ಅಧಿಕರಣ ಕೂಡ. ಅಲ್ಲಿ ಪ್ರಶ್ನೆ ಏನಿದೆ ಅನ್ನೋದನ್ನು ರಾಘವೇಂದ್ರ ಸ್ವಾಮಿಗಳು ತತ್ವಮಂಜರಿಯಲ್ಲಿ 89ನೇ ಗದ್ಯ ಭಾಗದಲ್ಲಿ ಹೇಳಿದರು. ನಮ್ಮ ಈ ಶರೀರ ಅನ್ನೋದು ಪೃಥ್ವಿ ಅಪ್ಪು ತೇಜಸ್ಸು ಈ ಮೂರರಲ್ಲಿ ಯಾವುದರಿಂದ ಹುಟ್ಟಿದೆ, ಅಥವಾ ಮೂರರಿಂದಲೂ ಹುಟ್ಟಿದೆಯೋ? ಮೂರರಿಂದಲೂ ಹುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ ಪ್ರಮಾಣಗಳು ನಮಗೆ ಸಿಗ್ತವೆ. ಹಾಗೆ ಯಾವುದೋ ಒಂದರಿಂದ ಹುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ, ಯಾವುದೋ ಒಂದೊಂದರಿಂದ ಹುಟ್ಟಿದೆ ಅಂತ ಹೇಳಲಿಕ್ಕೂ ಕೂಡ ಪ್ರಮಾಣಗಳು ಸಿಗ್ತವೆ. ಒಂದೊಂದರಿಂದಲೇ ಪೃಥ್ವಿ ಅಪ್ ಅಥವಾ ತೇಜಸ್ಸು ಈ ಮೂರರಲ್ಲಿ ಒಂದೊಂದರಿಂದಲೇ ಈ ಶರೀರ ಹುಟ್ಟಿದೆ ಅಂತ ಹೇಳಿದರೆ, ಆಗ ಮೂರರಿಂದ ಹುಟ್ಟಿದೆ ಅಂತ ಹೇಳುವ ಪ್ರಮಾಣ ವಾಕ್ಯಕ್ಕೆ ವಿರೋಧ, ಅಥವಾ ಆ ವಾಕ್ಯದಿಂದ ವಿರೋಧ. ಅವೆರಡಕ್ಕೂ ಸಮನ್ವಯ ಸಾಧಿಸುವುದು ಕಷ್ಟ. ಅಥವಾ ಮೂರರಿಂದಲೂ ಒಪ್ಪಿದೆ ಅಂತಲೇ ಹೇಳಿಬಿಡೋಣ ಅಂದರೆ, ಆವಾಗ ಒಂದೊಂದೇ ಮಹಾಭೂತದಿಂದ ಹುಟ್ಟಿದೆ ಈ ದೇಹ ಅನ್ನುವ ಮಾತುಗಳಿಗೆ ಹೇಗೆ ಅರ್ಥ ಸಾಧಿಸುವುದು ಅಂತ ಇಷ್ಟೊಂದು ಪ್ರಶ್ನೆ ಬಂದಿದೆ. ಇದಕ್ಕೆ ಉತ್ತರ ರೂಪವಾಗಿ ಆ ಮಾಂಸಾಧಿಕರಣ ಇರೋದು. ಅದನ್ನೇ ಆಚಾರ್ಯರು ಈ ಅಣುಭಾಷ್ಯದಲ್ಲಿ ದೇಹಶ್ಚೈವ ತದುದ್ಭವ ಅಂತ ಹೀಗೆ ಸಂಗ್ರಹಿಸಿದ್ದಾರೆ ಆ ಮಾಂಸಾಧಿಕರಣದ ಸಾರವನ್ನೇ. ಅದರಲ್ಲಿ 89ನೇ ಗದ್ಯ ಭಾಗದಲ್ಲಿ ಹಿನ್ನೆಲೆ ನೋಡಿದ್ದೀವಿ. ಇನ್ನು ಮುಂದೆ 90ನೇ ಗದ್ಯ ಭಾಗದಲ್ಲಿ ಅದರ ವಿವರವನ್ನು ನೋಡಬೇಕು. ಅದರ ಉತ್ತರ ಏನು ಹೇಳಿದ್ದಾರೆ, ಸಾರ ಸಂಗ್ರಹ ಏನು ಮಾಡಿದ್ದಾರೆ ಅಂತ ಅನ್ನೋದನ್ನ ನಾವು ನೋಡಬೇಕಾಗಿದೆ. ಪ್ರಾಗುಕ್ತ ದಿಶಾ ತ್ರಿವೃತ್ಪದ ಸನ್ನಿಧಾಪಿತಂ ವಾ ಅನ್ನಿದ್ರೆ ಸನ್ನಿ ಆದ್ಮೇಲೆ ಸ್ವಲ್ಪ ಸ್ಪೇಸ್ ಇದೆ. ಆ ಸ್ಪೇಸಿಗೇನು ಅಲ್ಲಿ ಅವಶ್ಯಕತೆ ಇಲ್ಲ. ಸನ್ನಿಧಾಪಿತಂ ವಾ ಅಂತ ಒಟ್ಟಿಗೆ ಇಟ್ಕೋಬೇಕು. ಅದು ಆ ವಾಕ್ಯ ನಾವೀಗ ನೋಡ್ಬೇಕಾಗುತ್ತೆ. ದೇಹಶ್ಚೈವ ತದುದ್ಭವ ಅಂತ ಬಂದಿದೆಯಲ್ಲ, ತದುದ್ಭವ ಅಂದರೆ ತತ್ ಅಂದರೆ ಅದರಿಂದ ಅಂತ ಅರ್ಥ. ಅದೇ ಅದರಿಂದ ಅಂದರೆ ಯಾವುದರಿಂದ ನಾವೀಗ ಅದನ್ನು ಗಮನಿಸ್ಬೇಕು. ಈ ಹಿಂದೆಲ್ಲ ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅಂತ ಹೀಗೆ ಹೇಳಿದಾಗ ಅಲ್ಲಿ ತತ್ ಅಂದರೆ ಆ ಪರಮಾತ್ಮನನ್ನೇ ನಾವು ತಗೊಂಡಿದ್ದೀವಿ. ಎಲ್ಲವೂ ಕೂಡ ಪರಮಾತ್ಮನಿಂದಲೇ ಹುಟ್ಟಿದೆ ಅಂತ ಅನ್ನೋದನ್ನು ಹಿಂದೆ ಸಮರ್ಥಿಸಿದ್ದೀವಿ. ಆದರೆ ಇಲ್ಲಿ ತತ್ ಶಬ್ದದಿಂದ ಈಗ ನಾವು ತಗೊಳ್ಬೇಕಾದದ್ದು ಯಾವುದು ಅಂತ ವಿಚಾರ ಮಾಡಿದ್ರೆ, ಈ ಪಂಚಮಹಾಭೂತಗಳಿಂದ ಹುಟ್ಟಿದೆ ಅದು ಅಂತ ಅದರ ತಾತ್ಪರ್ಯ. ಆ ಪಂಚಮಹಾಭೂತಗಳು ಅನ್ನೋದನ್ನ ತತ್ಶಬ್ದದಿಂದ ತಗೊಳ್ಳೋದು ಹೇಗೆ? ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅಂತ ಆಚಾರ್ಯರು ಅನುಭಾಷ್ಯದಲ್ಲಿ ಹೇಳುವಾಗ ತತ್ ಸರ್ವನಾಮ ಶಬ್ದ ಪ್ರಯೋಗಿಸಿದ್ದಾರೆ. ಆ ಸರ್ವನಾಮ ಶಬ್ದ ಹಿಂದೆ ಬಂದಿರುವುದನ್ನು ಹೇಳಬೇಕು. ಅಥವಾ ಮನಸ್ಸಿನಲ್ಲಿ ಅವರಿಗೆ ಯಾವುದು ಬಂದಿರ್ತದೋ ಆ ಸಂದರ್ಭದಲ್ಲಿ ಮನಸ್ಸಿನಲ್ಲಿ ಅವ್ರು ಯಾವುದನ್ನು ಆಲೋಚನೆ ಮಾಡ್ತಾ ಇರ್ತಾರೋ ಅದನ್ನ ಹೇಳಬೇಕು. ಈಗ ಅಣುಭಾಷ್ಯದ 2ನೇ ಅಧ್ಯಾಯದ 7ನೇ ಶ್ಲೋಕದಲ್ಲಿ ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ ಅಂತ ಬಂದಿದೆ. ಅಲ್ಲಿ ಹಿಂದೆ ತತ್ ಬಂದಿರುವುದನ್ನು ತತ್ಶಬ್ದದಿಂದ ತಗೊಳ್ಬೇಕು. ಹಿಂದೆ ಬಂದಿರುವುದು ಮುಖ್ಯ ಪ್ರಾಣ, ಇಂದ್ರಿಯ ಮತ್ತು ದೇಹ. ಅದಕ್ಕಿಂತ ಮುಂಚೆ ಬಂದಿರುವುದು ತದಾಭಾಸೋ ಹರಿಸರ್ವ ರೂಪೇಶ್ವಪಿ ಸಮಸ್ಸದಾ ಅಂತ. ಆದ್ದರಿಂದ ತದುದ್ಭವ ಎಂಬ ಶಬ್ದದಿಂದ ನಾವು ಹರಿಯನ್ನು ಇಟ್ಕೊಳ್ಬೇಕಾದ ನ್ಯಾಯ. ಅದೆಲ್ಲ ಹಿಂದಿನ ವ್ಯಾಖ್ಯಾನದಲ್ಲಿ ಬಂದಿದೆ. ಈ ಮುಖ್ಯ ಪ್ರಾಣ, ದೇಹ ಮತ್ತು ಇಂದ್ರಿಯಗಳೆಲ್ಲವೂ ಕೂಡ ತತ್ ಆ ಪರಮಾತ್ಮನಿಂದ ಹುಟ್ಟಿದೆ. ಯಾಕಂದ್ರೆ ಹಿಂದಿನ ಶ್ಲೋಕದಲ್ಲಿ ಪರಮಾತ್ಮನ ಬಗ್ಗೆನೇ ಬಂದಿದೆ. ಆದರೆ ಪರಮಾತ್ಮನ ಬಗ್ಗೆ ಬಂದಿರುವುದು ಹೌದು, ಇಲ್ಲಿ ಪರಮಾತ್ಮನ ಇಟ್ಕೊಂಡ್ರೆ ಅದಕ್ಕೇನೋ ಅರ್ಥ ಇಲ್ಲ. ಪರಮಾತ್ಮ ಯಾವುದನ್ನ ಉಪಾದಾನವನ್ನಾಗಿ ಮಾಡಿಕೊಂಡು ಈ ಎಲ್ಲವನ್ನು ಸೃಷ್ಟಿಸಿದ್ದಾನೆ ಅದನ್ನ ಹೇಳಬೇಕಾಗಿದೆ. ಇಲ್ಲಿ ನಮಗೆ ಬೇಕಾದ್ದು ಪೃಥ್ವಿ ಅಪು ತೇಜಸ್ಸು, ಈ ಮೂರರಿಂದ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ ಅಂತ ಹೇಳಬೇಕಾದದ್ದು. ಹಾಗೆ ಹೇಳಬೇಕಾದ್ರೆ ಏನು ಮಾಡಬೇಕು ಅನ್ನೋದೊಂದು ಪ್ರಶ್ನೆ. ತತ್ಶಬ್ದದಿಂದ ಮೂರನ್ನು ಇಟ್ಕೊಳ್ಳೋದು ಹೇಗೆ ಅಂದರೆ, ಪ್ರಾಗುಕ್ತ ದಿಶಾ ತ್ರಿವೃತ್ಪದ ಸನ್ನಿಧಾಪಿತಂ ವಾ. ಈ ಆಚಾರ್ಯರು ಅಣುಭಾಷ್ಯವನ್ನು ರಚಿಸುವಾಗ ಬ್ರಹ್ಮಸೂತ್ರಗಳನ್ನು ಮತ್ತು
ಅನೇಕ ವೇದವಾಕ್ಯಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಾರೆ. ಅನೇಕ ವೇದವಾಕ್ಯಗಳಲ್ಲಿ ಪರಸ್ಪರ ಸಮನ್ವಯ ಸಾಧಿಸಲಿಕ್ಕಾಗಿ ಅಣುಭಾಷ್ಯ ಇದೆ, ಸಮನ್ವಯ ಸಾಧಿಸಲಿಕ್ಕಾಗಿ ಸೂತ್ರಗಳಿವೆ, ಸೂತ್ರದ ವಿವರವನ್ನು ಕೊಡಲಿಕ್ಕೆ ಭಾಷ್ಯ ಮತ್ತು ಅಣುಭಾಷ್ಯಗಳಿವೆ. ಆದ್ದರಿಂದ ಸೂತ್ರಕಾರರಿಗೆ ಮತ್ತು ಭಾಷ್ಯಕಾರರಿಗೆ ಹಾಗೆ ಅಣುಭಾಷ್ಯಕಾರರಿಗೆ, ಭಾಷ್ಯಕಾರರು ಅಣುಭಾಷ್ಯಕಾರರು ಆದಂತಹ ಆಚಾರ್ಯರಿಗೆ ತತ್ಸ ಎಂಬ ಶಬ್ದದಿಂದ ಪೃಥ್ವಿ ಅಪ ತೇಜಸ್ಸು ಈ ಮೂರು ಮನಸ್ಸಿನಲ್ಲಿವೆ ಅಂತ ನಮ್ಗೆ ಗೊತ್ತಾಗ್ತದೆ. ಅಣುಭಾಷ್ಯದ ಹಿಂದಿನ ವಾಕ್ಯ ನೋಡಿದರೆ ತತ್ಸ ಎಂಬ ಶಬ್ದದಿಂದ ಪೃಥ್ವಿ ಅಪ ತೇಜಸ್ಸು ಈ ಮೂರು ಕಾಣಿಸೋದಿಲ್ಲ. ಆದರೆ ಅವರ ಮನಸ್ಸಿನಲ್ಲಿದೆ ಅದು. ಅದು ಹೇಗೆ ಮನಸ್ಸಿನಲ್ಲಿದೆ ಅಂದರೆ, ಸೂತ್ರಕಾರರು ಆ ಪೃಥ್ವಿ ಅಪ ತೇಜಸ್ಸುಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಅದರ ವೇದವಾಕ್ಯದ ಗೊಂದಲವನ್ನು ನಿವಾರಿಸಲಿಕ್ಕಾಗಿಯೇ ಈ ಸೂತ್ರಗಳನ್ನು ರಚಿಸಿದ್ದಾರೆ. ಆಚಾರ್ಯರು ಕೂಡ ಆ ಎಲ್ಲ ವೇದವಾಕ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ಬಂದಿರುವ ಗೊಂದಲ ಪರಿಹಾರಕ್ಕಾಗಿಯೇ ಸೂತ್ರವನ್ನು ಉಪಯೋಗ ಮಾಡಿಕೊಂಡು ಸೂತ್ರ ಭಾಷ್ಯ ರಚಿಸಿದ್ದಾರೆ. ಆದ್ರಿಂದ ಭಾಷ್ಯಕಾರರಿಗೂ ಮತ್ತೆ ಸೂತ್ರಕಾರರಿಗೂ ಕೂಡ ಮೂರು ಭೂತಗಳು ಮನಸ್ಸಿನಲ್ಲಿವೆ. ಅದಕ್ಕೆ ಹೇಳಿದ್ದು ಪ್ರಾಗುಕ್ತ ದಿಶಾ ತ್ರಿವೃತ್ಪದ ಸನ್ನಿಧಾಪಿತಂ ವಾ. ಹಿಂದೆ ಹೇಳಿದಂತೆ ಅಲ್ಲಿ ಆ ವೇದವಾಕ್ಯದ ಬಗ್ಗೆ ವಿಚಾರ ಮಾಡ್ತಾ ಇದ್ದೀವಲ್ಲ, ಛಾಂದೋಗ್ಯ ಉಪನಿಷತ್ತಿನ ವೇದವಾಕ್ಯ, ಅದನ್ನು ಕಳೆದ ದಿವಸ ಹೇಳಿದ್ದೆ. ಅದು ಪ್ರಾಗುಕ್ತ ದಿಕ್ಕು, ಹಿಂದೆ ಹೇಳಿದ ಮಾರ್ಗ. ಆ ಛಾಂದೋಗ್ಯ ಉಪನಿಷತ್ತಿನ ಮನಸ್ಸಿನಲ್ಲಿ ಸೂತ್ರಕಾರರು ಮತ್ತು ಭಾಷ್ಯಕಾರರು ಇಟ್ಕೊಂಡಿರೋದ್ರಿಂದ, ಛಾಂದೋಗ್ಯ ಉಪನಿಷತ್ತಿನಲ್ಲಿ ತ್ರಿವೃತ್ ಎಂಬ ಶಬ್ದ ಬಂದಿರುವುದರಿಂದ ಇಲ್ಲಿ ತದುದ್ಭವ ಅಂದ್ರೆ ಈ ಮೂರು ಮಹಾಭೂತಗಳನ್ನೇ ತಗೊಳ್ಬೇಕು ಅಂತ ನಮಗೆ ಗೊತ್ತಾಗ್ತದೆ. ಅಥವಾ ಇದು ಒಂದು ಮಾರ್ಗ. ಇದು ನಮಗೇನಾಗಬಹುದು, ಗೊಂದಲಕ್ಕೆ ಕಾರಣ ಆಗ್ಬಹುದು. ಸೂತ್ರಕಾರರು ಭಾಷ್ಯಕಾರರು ಆ ಎಲ್ಲ ವೇದವಾಕ್ಯಗಳನ್ನು ಗೊಂದಲದಲ್ಲಿ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂತ ಸರಿ. ನಮ್ಮಂಥವರಿಗೆ ಅವೇನು ಮನಸ್ಸಿನಲ್ಲಿಲ್ಲಲ್ಲ ಎಲ್ಲ ವೇದವಾಕ್ಯಗಳು. ಅದು ಹೇಗೆ ಅಂತ ಒಂದು ಪ್ರಶ್ನೆ ಬಂದರೆ, ಅದಕ್ಕೆ ಇನ್ನೊಂದು ಕಾರಣವನ್ನು ಕೂಡ ರಾಘವೇಂದ್ರ ಸ್ವಾಮಿಗಳು ತಿಳಿಸ್ತಾರೆ. ಮುಖ್ಯ ಪ್ರಾಣಶ್ಚೇಂದ್ರಿಯಾಣಿ ದೇಹಶ್ಚೈವ ತದುದ್ಭವ. ದೇಹವು ಕೂಡ ಅದರಿಂದ ಹುಟ್ಟಿದೆ ಅಂತ ಬಂದಿದೆ. ಇಂದ್ರಿಯಗಳು ಮತ್ತು ದೇಹದ ಬಗ್ಗೆ ಅಲ್ಲಿ ಬಂದಿದೆ. ಆ ಇಂದ್ರಿಯಗಳು ಮತ್ತು ದೇಹದ ಉಪಚಯಕ್ಕೆ ಕಾರಣ ಯಾವುದು? ಪಂಚಮಹಾಭೂತಗಳೇ. ಹೀಗೆ ದೇಹ ಮತ್ತು ಇಂದ್ರಿಯಗಳ ಉಪಚಯಕ್ಕೆ ಕಾರಣ ಎಂಬ ದೃಷ್ಟಿಯಿಂದ ಅಲ್ಲಿ ಪ್ರಸ್ತುತವಾದದ್ದು ಪೃಥ್ವಿ ಅಪ ತೇಜಸ್ಸುಗಳು ಈ ಮೂರು. ಆದ್ರಿಂದ ಆ ದೃಷ್ಟಿಯಿಂದಲೂ ಕೂಡ ಪೃಥ್ವಿ ಅಪ ತೇಜಸ್ಸು ಈ ಮೂರು ಅಲ್ಲಿ ಪ್ರಸ್ತುತ ಆಗಿವೆ. ಪ್ರಸ್ತುತ ಆಗಿರೋದು ಮುಖ್ಯ. ಅದಾದ್ಮೇಲೆ ತತ್ ಶಬ್ದದಿಂದ, ಸರ್ವನಾಮ ಶಬ್ದದಿಂದ ನಾವು ಅದನ್ನು ಸ್ವೀಕಾರ ಮಾಡಬಹುದು. ಇದು ಎರಡನೇ ಕಾರಣ, ಉಪಚಯ ಹೇತುತ್ವೇನ ಅಂತ. ಇಂದ್ರಿಯೋಪಚಯ ಹೇತುತ್ವೇನ ಸನ್ನಿಧಾಪಿತಂ ವಾ. ನಾನು ಇಂದ್ರಿಯ ಮತ್ತು ದೇಹ ಎರಡನ್ನೂ ಹೇಳಿದೆ. ಇಂದ್ರಿಯಗಳ ಉಪಚಯಕ್ಕೆ ಕಾರಣವಾದದ್ದು ಈ ಪಂಚಮಹಾಭೂತಗಳು ಅಂತ ಪ್ರಸ್ತುತ ಆಗಿದೆ. ಸನ್ನಿಧಾಪಿತ ಅಂತಂದ್ರೆ ಪ್ರಸ್ತುತ ಆಗುವುದು, ಅಲ್ಲಿ ಮೆನ್ಷನ್ಡ್ ಆಗುವುದು ಅಂತ ಅರ್ಥ. ಮತ್ತೆ ಮೂರನೇ ಕಾರಣ ಏನು? ಪೃಥಿವಿ ಅಪ ತೇಜೋ ಸನ್ನಿಧಾಪಿತಂ ವಾ ಪೃಥಿವಿ ತೇಜೋ ಭೂತತ್ರಯಂ ತದಿತಿ ಪರಾಮರ್ಶಿತ. ನಾನು ಮೂರನೇ ಕಾರಣ ಇದೆ ಅಂತ ಗ್ರಹಿಸಿದ್ದೆ. ಮೂರಿಲ್ಲ, ಎರಡೇ ಕಾರಣಗಳು. ಹೀಗೆ ಇವೆರಡು ಕಾರಣಗಳಲ್ಲಿ ಯಾವುದಾದ್ರೂ ಒಂದು ಕಾರಣದಿಂದ ಪೃಥ್ವಿ ಅಪ ತೇಜಸ್ಸು ಅನ್ನುವಂಥ ಮೂರು ಭೂತಗಳು ಅಲ್ಲಿ ಪ್ರಸ್ತುತ ಆಗಿವೆ. ಆದ್ರಿಂದ ತದುದ್ಭವ, ದೇಹವು ಕೂಡ ತದುದ್ಭವ ಅಂದರೆ ಪೃಥ್ವಿ ಅಪ ತೇಜಸ್ಸು ಈ ಮೂರರಿಂದಲೇ ಹುಟ್ಟಿದೆ. ಮತ್ತದು ಬೇರೆ ಯಾರಿಂದಲೂ, ಬೇರೆ ಯಾವುದೋ ಒಂದೊಂದರಿಂದ ಹುಟ್ಟುವುದು ಸಾಧ್ಯ ಇಲ್ಲ, ಇನ್ಯಾವುದೋ ಬೇರೆ ಕಾರಣದಿಂದ ಹುಟ್ಟುವುದು ಸಾಧ್ಯ ಇಲ್ಲ ಅಂತ ಕೂಡ ನಾವು ಅದನ್ನು ಗ್ರಹಿಸಬೇಕು. ಹೀಗೆ ತತ್ಶಬ್ದದಿಂದ ಏನಂತ ತಿಳ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ನೋಡಿದ ಜಿಜ್ಞಾಸೆ ಆಯ್ತು. ತದುದ್ಭವ ಅಂತ ಅರ್ಥ. ದೇಹಶ್ಚ ತದುದ್ಭವ ಏವ ದೇಹಶ್ಚೈವ ತದುದ್ಭವ ಅಂತಿದೆಯಲ್ಲ. ದೇಹಶ್ಚೈವ ಅಂದ್ರೆ ದೇಹವೇ ಆ ಪೃಥ್ವಿ ಅಪ ತೇಜಸ್ಸು ಈ ಮೂರರಿಂದ ಹುಟ್ಟಿದೆ ಅಂತ ಹಾಗರ್ಥ ಅಲ್ಲ. ದೇಹವು ಏವಕಾರವನ್ನು ಸ್ವಲ್ಪ ಬೇರೆ ಕ್ರಮದಲ್ಲಿ ಜೋಡಿಸ್ಕೋಬೇಕು, ಅದು ಆರ್ಡರ್ ಚೇಂಜ್ ಮಾಡ್ಕೋಬೇಕು ಅನ್ವಯಾರ್ಥದಲ್ಲಿ. ದೇಹ ಈ ಮೂರರಿಂದ ಹುಟ್ಟಿಯೇ ಇದೆ. ಈಗ ಈ ಮೂರರಿಂದ ಹೊರತಾಗಿ ಅದು ಹುಟ್ಟುವುದು ಸಾಧ್ಯ ಇಲ್ಲ ಅಂತ ಹೀಗೆ ಅದಕ್ಕೆ ನಾವು ಆ ಅನ್ವಯವನ್ನು ಬದಲಾಯಿಸಿಕೊಂಡು ಅರ್ಥ ಮಾಡ್ಕೋಬೇಕು. ದೇಹ ತದುದ್ಭವ ಏವ, ಆ ಮೂರರಿಂದ ಹುಟ್ಟಿಯೇ ಇದೆ.
ಮೂರರಿಂದ ಹೀಗೆ ನೀವು ಮೂರರಲ್ಲಿ ಯಾವುದೋ ಒಂದನ್ನು ಪರಿಗಣನೆ ಮಾಡಬೇಡಿ, ಮೂರೂ ಅದಕ್ಕೆ ಬೇಕೇ ಬೇಕು ಅಂತ ನಾವು ಅಲ್ಲಿ ಒಂದು ಒತ್ತು ಕೊಟ್ಟಾಗ ಆಗ್ತದೆ. ಮತ್ತೆ ಅದಕ್ಕರ್ಥ ಭೂತತ್ರಯ ಜನ್ಯ ಏವ, ತದುದ್ಭವ ಏವ ಅಂದ್ರೆ ಭೂತತ್ರಯ ಜನ್ಯ ಏವ, ಮೂರು ಭೂತಗಳಿಂದ ಅದು ಹುಟ್ಟಿಯೇ ಇದೆ ಅಂತ ಹೀಗಾದ್ರೆ ತಾತ್ಪರ್ಯ ಆಗ್ತದೆ. ನತು ಏಕಮಾತ್ರ ಜನ್ಯ ಇತಿ ಏವಕಾರಾರ್ಥ. ಅದ್ರ ಏವಕಾರಕ್ಕೆ ಏನರ್ಥ ಅಲ್ಲಿ ಅಂದ್ರೆ ಯಾವುದೋ ಒಂದರಿಂದ ಹುಟ್ಟಿದೆ ಅಂತ ತಿಳ್ಕೊಬೇಡಿ, ಮೂರರಿಂದಲೂ ಅದು ಹುಟ್ಟಿಯೇ ಇದೆ, ಮೂರೂ ಅದಕ್ಕೆ ಬೇಕೇ ಬೇಕು ಅಂತ ಹೀಗಾದ್ರೆ ಒಟ್ಟು ತಾತ್ಪರ್ಯ ಆಗ್ತದೆ. ಅತ್ರ ತದುದ್ಭವ ಇತ್ಯುಕ್ತ, ತದುದ್ಭವ ಅಂತ ಶಬ್ದ ಪ್ರಯೋಗ ಮಾಡಿದಾರಲ್ಲ, ಅಲ್ಲೊಂದು ಸ್ವಾರಸ್ಯ ಇದೆ. ಆ ತದುದ್ಭವ ಅಂತ ಶಬ್ದವನ್ನು ಪ್ರಯೋಗಿಸಿದ್ರಿಂದ ನಮ್ಮ ಒಂದು ಪ್ರಶ್ನಕ್ಕೆ ಉತ್ತರ ಕೊಟ್ಟಾಗಾಯ್ತು. ಮೂರು ಮಹಾಭೂತಗಳಿಂದ ಹುಟ್ಟಿದೆ ಅಂತ ನೀವು ಹೇಳ್ತಾ ಇದ್ದೀರಿ, ಅದು ಸರಿ. ಆದರೆ ಮೂರು ಮಹಾಭೂತಗಳಿಂದ ಹುಟ್ಟಿರುವುದಾದರೆ ಕೆಲವು ಕಡೆ ಈ ಪೃಥ್ವಿಯಿಂದ ಹುಟ್ಟಿತು ಅಂತ ಹೇಳ್ತಾರೆ, ಪೃಥ್ವಿಯಲ್ಲೇ ಹೋಗಿ ಸೇರಿತು ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಜಲದಿಂದಲೇ ಇದು ಹುಟ್ಟಿದೆ, ಆದ್ರಿಂದ ಇದು ತೃಪ್ತಿಕರವಾಗಿದೆ ಈ ಮಾಂಸಾದಿಗಳು ಅಂತ ಹಾಗೆ ವರ್ಣಿಸಿದ್ದಾರೆ. ಮತ್ತೆ ಇನ್ನು ಕೆಲವು ಕಡೆ ತೇಜಸ್ಸಿನಿಂದ ಹುಟ್ಟಿದೆ ಅಂತ ವರ್ಣಿಸಿದ್ದಾರೆ. ಮೂರಿಂದಲೂ ಹುಟ್ಟಿರುವುದು ಹೌದಾದ್ರೆ ಈ ಮೂರನ್ನು ಪ್ರತ್ಯೇಕವಾಗಿ ಸೂತ್ರಗಳು ಯಾಕೆ ಹೇಳಿವೆ ಅಂತ ನಮ್ದೊಂದು ಜಿಜ್ಞಾಸೆ ಇದೆಯಲ್ಲ, ಆ ಜಿಜ್ಞಾಸೆಗೆ ಉತ್ತರ ರೂಪವಾಗಿ ಈ ಅಧಿಕರಣ ಹೊರಟಿರೋದಲ್ಲ, ಅದನ್ನ ತದುದ್ಭವ ಎಂಬ ಶಬ್ದದಿಂದ ಆಚಾರ್ಯರು ನಿವಾರಿಸಿದ್ದಾರೆ. ತದುದ್ಭವ ಅಂದ್ರೆ ಉದ್ಭವ ಅಂದ್ರೆ ಉದ್ಭೂತಿ, ಒಂದ್ಯಾವುದೋ ಎದ್ದು ಕಾಣುವುದು ಅಂತ ಹೀಗೆ ಅರ್ಥ ಆಗ್ತದೆ. ಅದಕ್ಕೆ ಪೃಥ್ವಿ, ಪಾರ್ಥಿವ ದೇಹ, ಜಲೀಯ ದೇಹ ಮತ್ತೆ ತೈಜಸ ದೇಹ ಅಂತ ಹೀಗೆ ದೇಹಗಳೇನಿವೆ, ಯಾವ್ಯಾವ ದೇಹದಲ್ಲಿ ಯಾವ ಮಹಾಭೂತವು ಎದ್ದು ಕಾಣಿಸ್ತು ಅಂತಿರ್ತದೋ ಹಾಗೇನಾದ್ರೂ ಇದ್ರೆ ಆಗ ಆ ದೇಹವನ್ನ ಅದು ಪೃಥ್ವಿ ಮಹಾಭೂತದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಒಂದು ವೇಳೆ ಜಲಮಹಾಭೂತದ ಉದ್ಭೂತಿ ಅಲ್ಲಿ ಹೆಚ್ಚಿದ್ರೆ ಅದನ್ನ ಜಲದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ತೇಜೋ ಮಹಾಭೂತದ ಉದ್ಭೂತಿ ಎದ್ದು ಕಾಣುವಿಕೆ ಇದ್ರೆ ಅದನ್ನ ತೇಜೋ ಮಹಾಭೂತದಿಂದ ಹುಟ್ಟಿದ್ದು ಅಂತ ಹೇಳ್ತಾರೆ. ಇದು ತದುದ್ಭವ ಎಂಬ ಮಾತಿನಿಂದ ಗೊತ್ತಾಗ್ತದೆ. ತದುದ್ಭವ ಇತ್ಯುಕ್ತ್ಯ, ಈ ಮಾತಿನಿಂದ ಏನು ತಿಳಿಯಿತು, ಇತಿ ಸೂಚನಾತ್, ಹೀಗೆ ಸೂಚನೆ ಆಗ್ತದೆ ಅಂತ ಹೇಳ್ತಿದ್ದಾರೆ. ಮುಂದೆ ಸೂಚನಾತ್ ಅಲ್ಲಿಗೆ ಅನ್ವಯ. ಇತ್ಯುಕ್ತ್ಯ ಸೂಚನಾತ್, ಏನು ಸೂಚನೆ ಅಂದ್ರೆ ಯಸ್ಮಿನ್ ದೇಹೆ ಯಸ್ಯ ಭೂತಸ್ಯ ಉದ್ಭೂತಿ ಅದು ವಿಷಯ ಸಂಯೋಗೋಸ್ತಿ ತನ್ನಿಮಿತ್ತ ವಿಶೇಷ ವ್ಯಪದೇಶ ಇತಿ ಸೂಚನಾತ್. ಯಾವ ದೇಹದಲ್ಲಿ ಯಾವ ಮಹಾಭೂತದ ವಿಷಯ ಸಂಯೋಗ ಅಂತ ಮಾಡಿದ್ದಾರೆ ನೋಡಲ್ಲಿ, ಅದು ವಿಷಯ ಸಂಯೋಗ ಇರ್ಲಿಕ್ಕಿಲ್ಲ, ವಿಶೇಷ ಸಂಯೋಗ ಇದ್ದಿರಬೇಕು ಅಂತ ತಿಳ್ಕೋಬೇಕು. ನಮ್ಮ ಭೂಲೋಕದಲ್ಲಿರುವಂಥವರ ದೇಹಗಳು ಪಾರ್ಥಿವ ಮಹಾಭೂತದ, ಪೃಥ್ವಿ ಮಹಾಭೂತದ ವಿಶೇಷ ಸಂಯೋಗವನ್ನು ಪಡೆದಿವೆ. ಹಾಗೆ ದೇವತೆಗಳ ದೇಹಗಳೆಲ್ಲವೂ ಕೂಡ ತೇಜೋ ಮಹಾಭೂತದ ವಿಶೇಷ ಸಂಯೋಗವನ್ನು ಪಡೆದಿವೆ. ಆದ್ರಿಂದ ಅವ್ರ ದೇಹವನ್ನು ತೈಜಸ ಅಂತಲೂ ನಮ್ಮ ದೇಹವನ್ನು ಪಾರ್ಥಿವ ಅಂತಲೂ ವರ್ಣಿಸ್ತಾರೆ. ಹೀಗದು ವಿಶೇಷ ಸಂಯೋಗ ಅಂತ ಇದ್ದಿರಬೇಕು. ಮತ್ತೆ ಆ ವಿಶೇಷ ಸಂಯೋಗ ಇರುವುದರಿಂದ ತನ್ನಿಮಿತ್ತ ವಿಶೇಷ ವ್ಯಪದೇಶ, ಆ ವಿಶಿಷ್ಟವಾದ ಮಹಾಭೂತದ ಸಂಯೋಗದಿಂದಾಗಿ ವಿಶಿಷ್ಟ ವ್ಯಪದೇಶ ಅಂದ್ರೆ ಆ ಹೆಸರು ಬರ್ಲಿಕ್ಕೆ ಅದು ಕಾರಣ ಅಂತ ಹೀಗರ್ಥ. ಇದನ್ನ ಕೇಳುವವರು ಕೂಡ ತಮ್ಮ ತಮ್ಮ ಪುಸ್ತಕಗಳಲ್ಲಿ ವಿಶೇಷ ಸಂಯೋಗ ಅಂತ ಹಾಕೊಂಡು ಒಂದು ಪ್ರಶ್ನೆ ಮಾರ್ಕ್ ಹಾಕೊಳ್ಳಿ. ಎಲ್ಲನೂ ನಾ ಹೇಳಿದ್ದ ಅಂತಿಮ ಅಂತ ಏನಲ್ಲ, ಆದರೂ ನನಗೆ ಆ ಸಂದರ್ಭದಲ್ಲಿ ಅನಿಸಿದ್ದನ್ನು ಹೇಳಿರ್ತೀನಿ. ನಾನೀಗ ನೋಡಿದ 2 ಪುಸ್ತಕದಲ್ಲಿ ವಿಷಯ ಅಂತಲೇ ಇದೆ, ಅದು ವಿಷಯ ಅನ್ನೋದ್ರ ಬದಲು ವಿಶೇಷ ಅಂತ ಆಗಬೇಕು. ಹೀಗೆ ವಿಶೇಷ ಸಂಯೋಗ ಎಲ್ಲಿದೆಯೋ ತನ್ನಿಮಿತ್ತ ಆ ವಿಶೇಷ ಆ ಒಂದು ನಿರ್ದಿಷ್ಟ ಮಹಾಭೂತದ ಹೆಚ್ಚಳದ ಕಾರಣದಿಂದಾಗಿ ವಿಶೇಷ ವ್ಯಪದೇಶ, ಆ ದೇಹವನ್ನ ಪಾರ್ಥಿವ ಮತ್ತೆ ತೈಜಸ ಹಾಗೆ ಆಪ್ಯ ಇತ್ಯಾದಿ ಶಬ್ದಗಳಿಂದ ವ್ಯವಹರಿಸ್ತಾರೆ. ಇದನ್ನ ಆಚಾರ್ಯರು ತದುದ್ಭವ ಎಂಬ ಮಾತಿನಿಂದ ಸೂಚಿಸಿದ್ದಾರೆ. ಆದ್ದರಿಂದ ಆಪಹ ಶರೀರಂ ಇತ್ಯಾದಿ ವಿಶೇಷ ಶ್ರುತಿ ಗತಿ ದರ್ಶಿತ. ಕೆಲವು ನಿರ್ದಿಷ್ಟ ಶ್ರುತಿಗಳು ಅಪ್ನಿಂದ ಹುಟ್ಟಿದೆ, ತೇಜಸ್ಸಿನಿಂದ ಹುಟ್ಟಿದೆ, ಪೃಥ್ವಿಯಿಂದ ಹುಟ್ಟಿದೆ ಅಂತ ಏನು ಬಂದಿದೆ, ಆ ಶ್ರುತಿಗಳು ಎಲ್ಲದಕ್ಕೂ ಕೂಡ ಗತಿ ಅಂದ್ರೆ ಅರ್ಥ ಮಾಡುವ ಒಂದು ರೀತಿ ಅದನ್ನ ಆಚಾರ್ಯ ತೋರಿಸಿದ್ದಾರೆ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.